ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸ್ಸು ಪ್ರಭು. ಸೊ ಇವತ್ತು ನಾನು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನನ್ನ ಪ್ರೆಗ್ನೆನ್ಸಿ ರೋಟೀನ ನಾನು ಯಾವ ರೀತಿ ಲೀಸ್ಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ, ಇದು ತುಂಬ ಜನಕ್ಕೆ ಯೂಸ್ ಕೂಡ ಆಗ್ಬೋದು, ಅಥವಾ ನಿಮ್ಮ ರೋಟೀನ್ ಯಾವ ರೀತಿ ಇರುತ್ತೆ ಅದನ್ನು ಕೂಡ ನೀವು ಸೆಟಪ್ ಮಾಡಿಕೊಂಡು ಈ ರೀತಿ ಫಾಲೋನು ಕೂಡ ಮಾಡ್ಬೋದು. ಸೊ ಹಾಗಾಗಿ ಇದನ್ನು ತುಂಬ ಜನಕ್ಕೆ ಹೆಲ್ಪ್ ಆಗಬಹುದು ಅನ್ನೋ ಇದರಿಂದ ನಾನು ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ವಿಡಿಯೋ ನೋಡಿ. ಹಾಗೆಯೇ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಂಗೆ ನಾನು ಹೆಂಗೆ ಲೀಸ್ಟ್ ಮಾಡಿ ಬರ್ದಾಕೊಂಡಿದ್ದೀನಿ ಅದೇ ರೀತಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಅದನ್ನು ತೋರಿಸ್ತಾ ಹೋಗ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಅದನ್ನು ನೋಟ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೋಟೀನ್ ಲೀಸ್ಟ್ ಅಂತಂದ್ಬಿಟ್ಟು ನಾನು ಇಲ್ಲಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಇದನ್ನು ಸ್ಟಿಕ್ ಮಾಡ್ಕೊಂಡಿರೋದು ಎಲ್ಲಿ ಅಂತಂದರೆ, ಬೀರು ಏನು ಬರುತ್ತೆ ನೋಡಿ ಅದ್ರ ಪಕ್ಕದಲ್ಲೇ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಬೆಡ್ ಇರೋದ್ರಿಂದ ಬೆಡ್ ಪಕ್ಕದಲ್ಲೇ ಕಾಣಿಸುತ್ತೆ ಮಲ್ಕೊಂಡಾಗ ಅಂತಂದ್ಬಿಟ್ಟು ಇಲ್ಲಿ ಇದನ್ನು ಅಂಟಿಸ್ಕೊಂಡಿದ್ದೀನಿ. ಸೊ ಸಿಕ್ಕಾಬಟ್ಟೆ ಹೆಲ್ಪ್ ಆಗುತ್ತೆ ಇದು ಇಲ್ಲಿ ಅಂಟಿಸ್ಕೊಂಡಿರೋದ್ರಿಂದ. ನಾನು ಯಾಕಂತಂದರೆ ಕೆಲವೊಂದು ಸತಿ ಇಲ್ಲೇ ರೆಸ್ಟ್ ಮಾಡ್ತಿರ್ತೀನಿ, ಇಲ್ಲ ಫೋನ್ ಇಲ್ಲೇ ನೋಡ್ತಿರ್ತೀನಿ ಅಲ್ವಾ. ಸೊ ಆವಾಗ ನನಗೆ ಇಲ್ಲಿ ಕರೆಕ್ಟಾಗಿ ಕಾಣಿಸುತ್ತೆ ನೆಕ್ಸ್ಟ್ ಏನು ಅನ್ನೋ ಥರ ಕನ್ಫ್ಯೂಸ್ ಏನಾಗಲ್ಲ. ಮತ್ತು ಆರಾಮಾಗಿ ನಾನು ಇಲ್ಲಿ ಲೀಸ್ಟನ್ನು ನೋಡ್ಕೋಬೋದು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಸೊ ಹಂಗೇ ನೋಡ್ತಾ ಹೇಳ್ತಾ ಇಲ್ಲೇ ವಿಡಿಯೋನ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಹಂಗೆ ವಿಡಿಯೋನು ಕೂಡ ಮಾಡ್ತಾ ಇದ್ದೀನಿ. ಫಸ್ಟ್ ರೋಟೀನ್ ಲೀಸ್ಟ್ ಅಂತ ಹಾಕ್ಬಿಟ್ಟು ಇಲ್ಲಿ ಡಬಲ್ ಸ್ಟಿಕ್ಕರ್ ಏನು ಬರುತ್ತೆ ನೋಡಿ ಅದರಲ್ಲಿ ಸ್ಟಿಕ್ ಮಾಡ್ಕೊಂಡಿರೋದು ನಾನು. ಕೆಲವೊಬ್ಬರಿಗೆ ಯೂಸ್ ಆಗ್ಬೋದು, ನಿಮ್ಮ ರೋಟೀನ್ ಬೇರೆ ಇರ್ಬೋದು, ನನ್ನದೇ ಬೇರೆ ಇರ್ಬೋದು. ಕೆಲವೊಂದು ಚೇಂಜಸ್ನ ನೀವು ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ಕೆಲವೊಂದು ಇಲ್ಲಿ ಅವಶ್ಯಕತೆ ಇಲ್ಲದೇನೂ ಕೂಡ ಇರಬಹುದು, ಬಟ್ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕೆಲವೊಂದನ್ನು ಆ್ಯಡ್ ಕೂಡ ಮಾಡ್ಕೋಬೋದು, ನಿಮ್ಮ ಇಷ್ಟ, ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಸೊ ಆ ರೀತಿ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಂಗೇ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡ್ಕೊತೀನಿ. ಕರೆಕ್ಟಾಗಿ ಕಾಣಿಸ್ತಿದೆ ಅಂತ ಅನ್ಕೊತೀನಿ. ನಾನು ಇವಾಗ 6:30 ಬೆಳಿಗ್ಗೆ ಎದ್ದೇಳೋದು ಅಂತ ಹಾಕೊಂಡಿದ್ದೀನಿ. ಸೊ ನಾನು ಇದನ್ನು ಮಾಡಿಟ್ಕೊಂಡು ತುಂಬ ದಿನ ಆಗಿತ್ತು. ಸೊ ಬಟ್ ಇವಾಗ ನಾನು 6:30ಗೆ ಎದ್ದೇಳ್ತಾ ಇಲ್ಲ, 6 o'clock ಎದ್ದೇಳ್ತೀನಿ. ಸೊ ಆರಾಮಾಗಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೋತೀನಿ. ಸೊ ನೀವು ಯಾವ ಟೈಮಲ್ಲಿ ಎದ್ದೇಳ್ತೀರಾ ಆ ಟೈಮಿಂಗ್ಸ್ನ ನೀವು ಹಾಕೊಳ್ಳಿ ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ. ಸೊ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಫಾರ್ ಎಕ್ಸಾಂಪಲ್ ನಿಮಗೆ ಬೇಕು ಅಂದರೆ 6:30 ಅಂತ ಹಾಕೋಬೋದು. 6:30 AM ಬೆಳಿಗ್ಗೆ ಎದ್ದೇಳೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು 6:40ಗೆ ಒಂದು 10 ಮಿನಿಟ್ ಹಾಕ್ಕೊಂಡಿದ್ದೀನಿ. 6:40ಗೆ ಬೆಡ್ ಮೇಕಿಂಗ್. ಸೊ ಬೆಡ್ ಮೊದಲನೇದಾಗಿ ಆ ಕೆಲಸನ ನಾನು ಜಾಸ್ತಿ ಮಾಡ್ತೀನಿ, ಅದನ್ನಂತೂ ಮಿಸ್ ಮಾಡಲ್ಲ. ಸೊ ಹಾಗಾಗಿ ಫಸ್ಟ್ ಎಲ್ಲನೂ ರಗ್ಗೆಲ್ಲ ಮಡಚಿ ಎತ್ತಿಟ್ಟು ಬೆಡ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಬೇರೆ ಕೆಲಸ ಮಾಡೋದು. ಸೊ ಹಾಗಾಗಿ ಅದೇ ನೆಕ್ಸ್ಟ್ ಬಂದಿದೆ. ಅದಾದಮೇಲೆ 10 ಮಿನಿಟ್ಸ್ ಮೆಡಿಟೇಷನ್ ಮಾಡೋದಾಗಿರ್ಬೋದು. ಮತ್ತು 6:40ಗೆಲ್ಲ ಮುಗಿಯುತ್ತೆ. 10 ಮಿನಿಟ್ಸ್ ಹಾಕ್ಕೊಂಡ್ರೆ ಸಾಕು. ಸೊ ಅದಾದಮೇಲೆ 6:50 ಬೆಳಿಗ್ಗೆ 10 ನಿಮಿಷ ಮೆಡಿಟೇಷನ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು 7 o'clockಗೆ ವಾಶ್ರೂಮ್ ಹಾಕ್ಕೊಂಡಿದ್ದೀನಿ. ಕೆಲವೊಬ್ಬರು ಚೇಂಜಸ್ನು ಕೂಡ ಮಾಡ್ಕೋಬೋದು. ಸೊ ನಿಮ್ಗೆ ಹೆಂಗೆ ಆಗುತ್ತೆ ಆ ರೀತಿನ ಚೇಂಜ್ ಮಾಡ್ಕೊಳ್ಳಿ, ಯೂಸ್ ಆದರೆ ನಿಮಗೆ. ಸೊ ವಾಶ್ರೂಮ್ಗೆಲ್ಲ ಹೋಗಿದ್ದು ಬಂದಾದಮೇಲೆ 7:10ಗೆ ನಾನು ಫೇಸ್ ವಾಶ್ ಹಾಕ್ಕೊಂಡಿದ್ದೀನಿ. ಅಂದರೆ ಫೇಸ್ ವಾಶ್ ಮಾಡ್ಕೊಳ್ಳೋದು, ಏನಾದರೂ ಒಂದು ಎಕ್ಸರ್ಸೈಸ್ ಅಥವಾ ಏನಾದರೂ ಆ ದಿನವೇ ಸ್ನಾನ ಮಾಡೋದಿದ್ರೆ 7:30 ಒಂದು ಅರೌಂಡ್ 7:30 ಒಳಗಡೆ ನಂದೆಲ್ಲ ಕೆಲಸನೂ ಕೂಡ ಮುಗ್ದೋಗ್ಬೇಕು. ಆ ರೀತಿ ಹಾಕ್ಕೊಂಡಿದ್ದೀನಿ. 7ಇಂದ 7:30ವರೆಗೆ ಫ್ರೆಶ್ ಅಪ್ ಆಗೋದು. ಸೊ ಸ್ನಾನ ಏನಾದ್ರು ಇದ್ದರೆ ಅದನ್ನು ಕೂಡ ಮುಗಿಸ್ಕೊಳ್ಳೋದು, ಅಥವಾ ಪೂಜೆ ಏನಾದ್ರು ಇದ್ದರೆ ಅದನ್ನು ಕೂಡ ಮುಗಿಸ್ಕೊಳ್ಳೋದು. ಸೊ ಅರೌಂಡ್ ಅರ್ಧ ಗಂಟೆ ಸಾಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 7:40ಗೆ 7:40 AM ಗಂಜಿ ಅಥವಾ ವಾಟರ್ನ ಕುಡಿಯೋದು. ಸೊ ಬಿಸಿನೀರು ಒಂದು ಲೋಟ ಕುಡಿತೀನಿ, ಅಂದರೆ ಮತ್ತು ಅದಾದಮೇಲೆ ಗಂಜಿ ಕುಡಿತೀನಿ. ಸೊ ಇದೆರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 8 ಗಂಟೆಗೆ ಟಿಫನ್ನ ಪ್ರಿಪೇರ್ ಮಾಡೋದನ್ನ ಬರೆದುಕೊಂಡಿದ್ದೀನಿ. 8 ಗಂಟೆಗೆ ಆದರೆ ಒಂದು ಸತಿ ಟ್ರೈ ಮಾಡ್ತೀನಿ, ಆದರೆ ಹೋಗಿ ತಿಂಡಿನ ಪ್ರಿಪೇರ್ ಮಾಡೋದೆಲ್ಲ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಕೆಲವೊಂದು ಸತಿ ಅತ್ತೆನೇ ಮಾಡ್ಕೊತಾರೆ. ಸೊ ಸುಮ್ಮನೆ ಹಂಗೆ ಹಾಕ್ಕೊಂಡಿದ್ದೀನಿ. ಒಂದು 8 ಗಂಟೆಗೆ ಆದಷ್ಟು ನನ್ನ ಕೈಲಾದಷ್ಟು ನಾನು ಟ್ರೈ ಮಾಡ್ತೀನಿ. 8:30ಗೆ ತಿಂಡಿ ಮುಗ್ದೇ ಹೋಗ್ಬಿಟ್ಟಿರುತ್ತೆ ನಮ್ಮ ಮನೇಲಿ. 8:15ಗೆಲ್ಲ ತಿಂಡಿ ತಿಂದು ಹಾಲನ್ನು ಕೂಡ ಅದೇ ಟೈಮಲ್ಲಿ ಮುಗಿಸ್ಕೊತೀನಿ. ಅಂದರೆ ತಿಂಡಿ ಜೊತೆಗೆ ಒಂದೊಂದು ದಿನ ಕುಡಿತೀನಿ, ಇಲ್ಲ ಅಂತಂದರೆ ತಿಂಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕುಡಿತೀನಿ.
ಸೊ 9 ಗಂಟೆಗೆಲ್ಲ ಮುಗ್ದೋಗ್ಬಿಡುತ್ತೆ. ಒಂದು 10 ನಿಮಿಷ ತಿಂಡಿ ತಿಂದ ತಕ್ಷಣ ಒಂದು ಸ್ವಲ್ಪ ಟೈಮ್ ವಾಕ್ ಮಾಡ್ತೀನಿ. ಅದಾದಮೇಲೆ ಟ್ಯಾಬ್ಲೆಟ್ ತೊಗೋಬೇಕಲ್ವ, ಬೆಳಗಿನ ಟೈಮ್ ಟ್ಯಾಬ್ಲೆಟ್ನ ತೊಗೊತೀನಿ. ಅದಾದ ನೆಕ್ಸ್ಟ್ ಬಂದುಬಿಟ್ಟು ಒಂದು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಒಂದು 10-20 ನಿಮಿಷ ಟೈಮ್ ಇರುತ್ತೆ ಅಲ್ವಾ, ಸ್ವಲ್ಪ ಟೈಮ್ ರೆಸ್ಟ್ ಮಾಡ್ತೀನಿ. ಅದಾದಮೇಲೆ 9:30 AM ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊತೀನಿ. ಸಣ್ಣ ಪುಟ್ಟ ಅರೇಂಜ್ ಎಲ್ಲ ಮಾಡೋದಾಗಿರ್ಬೋದು, ಸ್ವಲ್ಪ ಎತ್ತಿಡೋದು ವಸ್ತುಗಳನ್ನ, ಸೊ ಆ ರೀತಿ ಕೆಲಸನ ಮಾಡ್ಕೋತೀನಿ. ಇಲ್ಲ ಕಸ ತೆಗೆದಿದ್ರೆ ಕಸ ತೆಗೆಯೋದು, ಪಾತ್ರೆಗಳೆಲ್ಲ ತೊಗೊಂಡೋಗಿ ಕೊಡೋದು, ಸೊ ಈ ರೀತಿ ಎಕ್ಸೆಟ್ರಾ ಏನು ಕೆಲಸ ಇದ್ರೂ ಅದನ್ನು 9:30 ಅಲ್ಲಿ ಮುಗಿಸ್ಕೊತೀನಿ. ಮತ್ತು ಒಂದು 10 ಓ ಕ್ಲಾಕ್ಗೆ ನಾನು ಒಂದು ಆ್ಯಪಲ್ ತಿಂತೀನಿ. ಅದರ ಜೊತೆಗೆ ನೀರು ಜಾಸ್ತಿ ಕುಡಿಬೇಕಲ್ವ ಈ ಟೈಮಲ್ಲಿ, ಸೊ ಅದಕ್ಕೋಸ್ಕರ ಆ್ಯಪಲ್ ಹಾಕ್ಕೊಂಡಿದ್ದೀನಿ. ಕೆಲವೊಂದು ಸತಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿರ್ತೀನಿ. ಒಂದು ಆ್ಯಪಲ್ನ ಸಂಜೆ ಟೈಮ್ ತಿನ್ನೋದು, ಅದು ಏನಾದರೂ ಒಂದು ಫ್ರೂಟ್ನ ಆ್ಯಡ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ಒಂದು 10 ಗಂಟೆ ಅಷ್ಟೊತ್ತಲ್ಲಿ ಒಂದು ಸೇಬ್ ತಿಂದು ನೀರನ್ನ ಕುಡಿದು ಟೈಮ್ ಮುಗಿಸ್ತೀನಿ. ಮತ್ತು ಒಂದು 10:30-11 ಗಂಟೆಗೆಲ್ಲ ರೆಸ್ಟ್ ಮಾಡ್ತಿರ್ತೀನಿ. ಸುಮ್ಮನೆ ಫೋನ್ ನೋಡೋದು, ಮಲ್ಕೊಂಡಿರೋದು, ಸೊ ಈ ರೀತಿ ಕೆಲಸ. 11 ಗಂಟೆಗೆ ಡ್ರೈ ಫ್ರೂಟ್ಸ್ ತಿನ್ನೋದು ಮತ್ತು ಸ್ವಲ್ಪ ವಾಟರ್ ಕುಡಿಯೋದು ಅದ್ರ ಜೊತೆಗೆ. ಆ ರೀತಿ ಒಂದು 11:15 ಅಷ್ಟರಲ್ಲಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತೊಗೊಳ್ಳೋದು. ಅದನ್ನು ನಾನು ಈ ಟೈಮಿಂಗ್ಸಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನನಗೆ ತಕ್ಕನಂಗೆ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ಒಂದು 12 ಗಂಟೆಗೆ ಎಳ್ನೀರನ್ನ ಕುಡಿಯೋದು ಅಥವಾ ಏನಾರು ಆರೆಂಜ್ ತಿನ್ನೋದು, ಸೊ ಈ ರೀತಿ ಎರಡರಲ್ಲಿ ಯಾವುದಾಗುತ್ತೆ ಅದನ್ನು ಮಾಡೋದು. ಒಂದು 12 ಗಂಟೆಯಿಂದ 1 ಗಂಟೆ ಒಳಗಡೆ ಅಡುಗೆನ ಪ್ರಿಪೇರ್ ಮಾಡೋದಾಗಿರ್ಬೋದು, ಅದನ್ನು ಕೆಲಸ ಮುಗಿಸ್ಕೊತೀನಿ. 1:30ಗೆಲ್ಲ ಊಟನೂ ಕೂಡ ಮುಗಿಸ್ಕೊತೀನಿ. ಒಂದು 2 ಗಂಟೆ ಅಷ್ಟೊತ್ತಲ್ಲಿ ಸ್ವಲ್ಪ ಟೈಮ್ ವಾಕ್ ಮಾಡಿರ್ತೀನಿ. ಊಟ ತಿಂಡಿ ಆದಮೇಲೆ ಸ್ವಲ್ಪ ವಾಕ್ ಮಾಡೋದ್ರಿಂದ ರಿಲೀಫ್ ಆಗುತ್ತೆ ಅಲ್ವ, ಸೊ ಹಾಗಾಗಿ. ಮತ್ತು ಒಂದು 2:15ಗೆ ಮಧ್ಯಾಹ್ನ ಟ್ಯಾಬ್ಲೆಟ್ ಏನಿದೆ ಅದನ್ನು ತೊಗೊಳ್ಳೋದು. ಮತ್ತು 2:15ರಿಂದ 3 ಗಂಟೆಗೆ ರೆಸ್ಟ್ ಮಾಡ್ತೀನಿ. ನಾನು ತುಂಬ ಟೈಮೇ ಮಲ್ಕೊತೀನಿ ಅಂತಲೇ ಹೇಳ್ಬೋದು. ಇವಾಗ ಜಸ್ಟ್ ಟೈಮೇ ನಿದ್ದೆ ಮಾಡ್ತಾ ಇರ್ತೀನಿ. ಮತ್ತು 3:30ಗೆ ಒಂದು ಆರೆಂಜ್ ತಿನ್ನೋದಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರು ಫ್ರೂಟ್ ಇದ್ದರೆ ಅದನ್ನು ತಿನ್ನೋದು. ಮತ್ತು 4:15ಗೆ ದಾಳಿಂಬೆ. ನಾನು ತುಂಬ ಟೈಮ್ ಕೊಟ್ಟೆ ತಿಂತಿದ್ದೀನಿ, ಅಂದರೆ 1 ಅವರೆಲ್ಲ ಗ್ಯಾಪ್ ಕೊಟ್ಟು ಒಂದೊಂದು ಫ್ರೂಟ್ನ ತಿನ್ನೋದು, ಆ ರೀತಿ ಮಾಡ್ಕೊತೀನಿ. ಒಂದು 5 ಗಂಟೆಯಿಂದ 5:20ವರೆಗೆ ವಾಕ್ ಮಾಡೋದು. ಒಂದು 20 ನಿಮಿಷ ವಾಕೆಲ್ಲ ಮುಗಿಸ್ಕೊತೀನಿ. ಒಂದು ದಿನದಲ್ಲಿ ನಾನು ಅಟ್ಲೀಸ್ಟ್ ಒಂದು 40 ಮಿನಿಟ್ಸ್ ಆದರೂ ವಾಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಅರೇಂಜ್ ಮಾಡ್ಕೊಂಡಿರೋದು. ಊಟ ಆದಮೇಲೆ ಒಂದು 10 ಮಿನಿಟ್ಸು, ತಿಂಡಿ ಆದಮೇಲೆ ಒಂದು 10 ಮಿನಿಟ್ಸು, ಮತ್ತು ಇವಾಗ 20 ನಿಮಿಷ ವಾಕು. ಸೊ ಯಾವುದಾದ್ರೂ ಒಂದು ಬ್ಯಾಲೆನ್ಸ್ ಮಾಡ್ಕೊಬೇಕು, ಸೊ ಆ ರೀತಿ ಮಾಡ್ಕೊತೀನಿ. ಮತ್ತು ಒಂದು 5:30 ಅಷ್ಟರಲ್ಲಿ ಮತ್ತೆ ಫ್ರೆಶ್ ಅಪ್ ಆಗ್ತೀನಿ. 6 ಗಂಟೆ ಅಷ್ಟರಲ್ಲಿ ಒಂದು ಯಾವುದಾದ್ರೂ ಬುಕ್ ಓದ್ತೀನಿ. ಭಗವದ್ಗೀತೆ ಓದ್ತಿದ್ದೀನಿ ಇವಾಗ. ಸೊ ಅದನ್ನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಕೆಲವೊಂದು ದಿನ ಓದೋದಕ್ಕೆ ಆಗಲ್ಲ, ಕೆಲವೊಂದು ದಿನ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ 6:20ಗೆಲ್ಲ ಯೋಗ ಮಾಡ್ತೀನಿ. ಹಾಗೆಯೇ ಒಂದು 20 ಮಿನಿಟ್ಸ್ ಅಷ್ಟೇ ಮಾಡೋದು. 6:40ರಿಂದ 7 ಗಂಟೆ ಅಂದರೆ ಹೊಲದಿಂದೆಲ್ಲ ಬಂದು ಹಾಲೆಲ್ಲ ಕರ್ಕೊಂಡು ಬಂದಿರ್ತಾರೆ, ಬಿಸಿ ಹಾಲೆಲ್ಲ ಇರುತ್ತೆ ಅಲ್ವಾ, ಸೊ ಫ್ರೆಶ್ ಹಾಲು ಅದನ್ನು ಕಾಯಿಸ್ಕೊಂಡು ಕುಡ್ಕೊತೀನಿ. ಮತ್ತು ಒಂದು 7ರಿಂದ 8 ಗಂಟೆ ಟೈಮ್ ರೆಸ್ಟ್ ಮಾಡ್ತಿರ್ತೀನಿ. ಆ ಟೈಮಲ್ಲಿ ಏನೂ ಕೆಲಸ ಇರಲ್ಲ. ಸೊ 8:30ಗೆಲ್ಲ ಡಿನ್ನರ್ ಮುಗ್ದೋಗ್ಬಿಟ್ಟಿರುತ್ತೆ. 8:30 9 ಗಂಟೆ ಒಳಗಡೆ ಊಟ ಎಲ್ಲ ಮುಗ್ದೋಗಿ 9 ಗಂಟೆಯಿಂದ 9:30ವರೆಗೆ ವಾಕ್ ಎಲ್ಲ ಮಾಡಿ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು 10 ಗಂಟೆಗೆಲ್ಲ ಮಲ್ಕೊಂಡಿರ್ತೀನಿ. ಸೊ ಈ ರೀತಿ ನಂದು ರೂಟೀನ್ ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಸೇಮ್ ಇದೇ ರೀತಿ ಆದಷ್ಟು ನಾನು ಈ 100%ಅಲ್ಲಿ ಅಂತ ಹೇಳೋದಾದರೆ ಅಟ್ಲೀಸ್ಟ್ ನನ್ನ ಕೈಲಾದಷ್ಟು ಒಂದು 85-90% ಅಷ್ಟು ಫಾಲೋ ಮಾಡ್ತೀನಿ. 80 ಅಂತ ಅಂದ್ಕೊಳ್ಳಿ. 100ಅಲ್ಲಿ 80% ಅಷ್ಟು ನಾನು ಇದನ್ನೆಲ್ಲ ಫಾಲೋ ಮಾಡ್ತೀನಿ, ಡೈಲಿ ಮಾಡ್ತೀನಿ. ಕೆಲವೊಂದು ದಿನ ಈ ಗೆಸ್ಟ್ಗಳೆಲ್ಲ ಬಂದಿರ್ತಾರೆ ಅಥವಾ ಸ್ವಲ್ಪ ಟೈಮ್ ಅಷ್ಟೊಂದು ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಆ ಟೈಮಲ್ಲೆಲ್ಲ ಕೆಲವೊಂದನ್ನು ಸ್ಕಿಪ್ ಮಾಡಿರ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಯೋಗ, ಬುಕ್ ಓದೋದು, ಸೊ ಇದನ್ನು ಒಂದೆರಡನ್ನ ಮಿಸ್ ಮಾಡ್ತಿರ್ತೀನಿ ಒಂದೊಂದು ದಿನ. ಮತ್ತು ಇನ್ನೊಂದು ಕೆಲವೊಂದನ್ನು ಮಿಸ್ ಮಾಡ್ತಾ ಇರ್ಬೋದು ಅಷ್ಟೇ. ಆದಷ್ಟು ನಾನು ಎಲ್ಲನೂ ಕೂಡ ಟ್ರೈ ಮಾಡಿ ಅದೇ ಟೈಮ್ಗೆ ಬ್ಯಾಲೆನ್ಸ್ ಮಾಡಿರ್ತೀನಿ. ನನಗೆಷ್ಟು ರೆಸ್ಟ್ ಬೇಕು, ನನಗೆಷ್ಟು ಟೈಮ್ ಬೇಕು, ಸೊ ಆ ರೀತಿ ನೋಡಿಕೊಂಡು ಇಷ್ಟನ್ನು ಕೂಡ ಫಾಲೋ ಮಾಡ್ತೀನಿ. ಸೊ ಈ ರೀತಿಯಾಗಿ ನಾನು ಫಾಲೋ ಮಾಡ್ತೀನಿ. ನಿಮಗೇನಾದರೂ ಈ ರೀತಿಯಾಗಿ ಇರೋದು ಯೂಸ್ ಆದರೆ ಇದನ್ನು ನೋಟ್ ಮಾಡಿಕೊಂಡು ಕರೆಕ್ಟಾಗಿ ಲೀಸ್ಟ್ ತೋರಿಸಿದ್ದೀನಿ ಅಂತ ಅಂದ್ಕೊತೀನಿ. ಲೀಸ್ಟ್ ತೋರಿಸೋದು ಅನ್ನೋದಕ್ಕಿಂತ ನಿಮ್ಮದು ಏನಿರುತ್ತೆ ನೋಡಿ, ನಿಮ್ಮದು ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಏನಿರುತ್ತೆ, ಸೊ ಆ ರೀತಿಲಿ ನೀವು ಯಾವ ರೀತಿ ಬರ್ಕೊಬೇಕು, ಯಾವ ರೀತಿ ಅದನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡಿಕೊಂಡು
ಬರ್ಕೊಂಡು ಮಾಡಿ. ಸೊ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ಸೊ ಕಾನ್ಸಂಟ್ರೇಷನ್ ಇರುತ್ತೆ, ಮಾಡಲೇಬೇಕು ಅನ್ನೋದು ಕೂಡ ಇರುತ್ತೆ. ಸೊ ಇದನ್ನೆಲ್ಲ ಫಾಲೋ ಮಾಡ್ತಿದ್ದೀವಿ ಅಂತಲೂ ಕೂಡ ಒಂದು ಮೈಂಡ್ ಸೆಟ್ ಇರುತ್ತೆ ಅಲ್ವಾ. ಸೊ ಬರ್ದಾಗ್ಲೇ ನಮ್ಮ ಮೈಂಡ್ಗೆ ಆದಷ್ಟು ಬೇಗನೆ ಅದು ರೀಚ್ ಆಗೋದು ಅಂತಲೇ ಹೇಳ್ತೀನಿ. ನಾವು ಅಂದ್ಕೊಳ್ಳೋದಕ್ಕೂ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ 100% ಇದರಲ್ಲಿ ನಾನು ಎಲ್ಲನೂ ಮಾಡ್ತೀನಿ ಅಂತಲೂ ಕೂಡ ಹೇಳಲ್ಲ. ನಾನು ಒಂದು 80% ಅಂತಲೇ ಅಂದ್ಕೊಳ್ಳಿ. ಅಟ್ಲೀಸ್ಟ್ 100ಅಲ್ಲಿ 80% ಮಾಡ್ತಿದ್ದೀನಿ ಅಂದರೆ ನನಗೆ ಖುಷಿ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ನಾನು ಅಷ್ಟನ್ನಾದರೂ ಪ್ರಯತ್ನ ಪಡ್ತಿದ್ದೀನಿ, ಅಷ್ಟನ್ನಾದರೂ ಮಾಡ್ತಿದ್ದೀನಲ್ಲ ಅನ್ನೋದು ಒಂದು ಖುಷಿ ನನಗೆ. ಸೊ ಹಾಗಾಗಿ ನಾನು ಈ ರೀತಿ ಫಾಲೋ ಮಾಡ್ತೀನಿ. ನಂದು ಪ್ರೆಗ್ನೆನ್ಸಿ ರೋಟೀನ್ ಲೀಸ್ಟ್ ಅಂತಲೇ ಹೇಳ್ಬೋದು ಇದು. ಇಷ್ಟೇ ನಾನು ಕಂಪ್ಲೀಟ್ ಡೇ ವರ್ಗು ಫಾಲೋ ಮಾಡೋದು. ಇನ್ನೊಂದು ಲೀಸ್ಟಲ್ಲಿ ನಾನು ಟಿಫನ್ನು ಅಥವಾ ಮತ್ತು ಮಧ್ಯಾಹ್ನ ಅಡುಗೆ ಯಾವ ರೀತಿ ಇರಬೇಕು, ಸೊಪ್ಪು ತರಕಾರಿ ಅದನ್ನೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡೋದು, ಸೊ ಅದನ್ನೆಲ್ಲನೂ ಕೂಡ ನೋಟ್ ಮಾಡಿ ಇಟ್ಕೊಂಡಿರ್ತೀನಿ. ಕೆಲವೊಂದು ಸತಿ ಅದನ್ನು ಕೂಡ ಫಾಲೋ ಮಾಡೋಕ್ಕಾಗುತ್ತೆ, ಕೆಲವೊಂದು ಸತಿ ಅದನ್ನು ಕೂಡ ಫಾಲೋ ಮಾಡೋದಕ್ಕಾಗಲ್ಲ. ಸೊ ಈ ರೀತಿಯಾಗಿ ನಾನು ಲೀಸ್ಟ್ ಮಾಡ್ಕೊಂಡಿರೋದು. ಸೊ ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ.